ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಒಬ್ರು ಶಶಿಕಲಾ ಎಂಬತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ. ಅವರವ್ರ ಮನೆಯಲ್ಲೇ ಅವರವರೇ ಹುಟ್ಟುತ್ತಾರಾ ಅಂತ ಕೇಳಿದ್ರು. ಅವರವ್ರ ಮನೆಯಲ್ಲಿ ಅವರವರೇ ಹುಟ್ಟಲಿಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅವರ ಕಮೆಂಟ್ ಅವರವ್ರ ಮನೆಯಲ್ಲಿ ಅವರವರೇ ಹುಟ್ಟುತ್ತಾರಾ ಎಂಬತಕ್ಕಂಥ ಪ್ರಶ್ನೆ. ಅವರವ್ರ ಮನೆಯಲ್ಲಿ ಅವರವರೇ ಹುಟ್ಟುತ್ತಾರೆ ಎಂಬುದ್ರ ಬಗ್ಗೆ ಈ ವಿಡಿಯೋ ಇದೆ. ಈ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಅವ್ರವ್ರ ಮನೆಯಲ್ಲಿ ಅವ್ರವ್ರೇ ಯಾಕೆ ಹುಟ್ಟಬೇಕು, ಅದಕ್ಕೆ ಕಾರಣ ಇರ್ಬೇಕಲ್ಲ. ಅಂತ ಕಾರಣಗಳೆಲ್ಲ ಏನೇನಿದೆ ಅದನ್ನ ನೋಡೋಣ. ಈಗ ಒಬ್ಬ ಮನುಷ್ಯ ಈ ಭೂಮಂಡಲದಲ್ಲಿ ಎಷ್ಟು ಕೋಟಿ ಇದ್ದೇವೆ, ಅವ್ರು ಒಂದು ಸಾರಿ ಆ ನೆಲದ, ಜಲದ, ಆ ಜೀವನದ ಅನುಭವ ಲಭ್ಯ ಆದ್ರೆ, ಇಲ್ಲಿರ್ತಕ್ಕಂಥ ಎಷ್ಟೆಷ್ಟು ಕೋಟಿ ಮಂದಿ ಜನ ಇದ್ದಾರೆ, ಅವರು ಪುನಃ ಅಂತಹ ಅನುಭವಗಳನ್ನ ಪಡೆಯಲಿಕ್ಕೆ 1000% ಅಲ್ಲ, 1,00,000% ಮತ್ತೆ ಹುಟ್ಟೋದಿಲ್ಲ. ಒಂದು ಸಾರಿ ಆ ಜಲದ ಗುಣ ಹೇಗಿದೆ, ಆ ನೆಲದ ಗುಣ ಹೇಗಿದೆ, ಆ ಮನುಷ್ಯ ಜೀವನ ಹೇಗಿದೆ. ಉದಾಹರಣೆಗೆ, ಒಬ್ರು ಡಾಕ್ಟರ್ ಆದ್ರೆ ಹೇಗಿರುತ್ತೆ ಜೀವನ, ಒಬ್ರು ಎಂಜಿನಿಯರ್ ಆದ್ರೆ ಹೇಗಿರುತ್ತೆ, ಒಬ್ಬ ಕೃಷಿಕರಾದಲ್ಲಿ, ಒಬ್ಬ ಕಲಾವಿದರಾದಲ್ಲಿ, ಒಬ್ಬ ಆಟಗಾರರಾದಲ್ಲಿ, ಒಬ್ಬ ರಾಜಕೀಯ ಅಧಿಕಾರಿಯಾದಂತಹ ಪಕ್ಷದಲ್ಲಿ, ಹೀಗೆ ನಮ್ಗೆ ಎಷ್ಟೆಷ್ಟು ಮನುಷ್ಯ ವರ್ಗದಲ್ಲಿ ಆಚರಣೆಗಳಿದ್ದ. ಈ ಯಾವ ವಿಭಾಗದಲ್ಲಿ ಯಾವ ರೀತಿಯಾದಂಥ ಆಚರಣೆಗಳು ನಡೆಯುತ್ತವೆ ಎಂಬತಕ್ಕಂತಹ ಆ ಮನುಷ್ಯನಿಗೆ ಅನುಭವ ಪ್ರಾಪ್ತಿಯಾಗಿ ಅದರಲ್ಲಿ ತೃಪ್ತಿಯಾದರೆ, ತಗೊಳ್ಳಿ ವಿಷಯ, ಆ ಜೀವನದ ಅನುಭವಗಳು ಪ್ರಾಪ್ತಿಯಾಗಿ, ಆ ಅನುಭವಗಳೇನು ಪ್ರಾಪ್ತಿಯಾಗಿರುತ್ತೆ, ಆ ಪ್ರಾಪ್ತಿಯಲ್ಲಿ ತೃಪ್ತಿಯಾದರೆ ಯಾವ ಜೀವ ಕೂಡ ಅವರ ಮನೆಯಲ್ಲೇ ಆಗಿರಲಿ, ಬೇರೆ ಜಾಗಗಳಲ್ಲಿ, ಬೇರೆ ಊರಿನ ಇನ್ನೊಂದು ಮನೆಯಲ್ಲಾಗಲಿ, ಅಥವಾ ಸ್ನೇಹಿತರ ಮನೆಯಲ್ಲಾಗಲಿ, ಅಲ್ಲಾಗಲಿ ಇಲ್ಲಾಗಲಿ, ಎಲ್ಲೂ ಕೂಡ ಅದು ಹುಟ್ಟೋದಿಲ್ಲ. ಕರ್ಮ ಲೆಕ್ಕಾಚಾರ ಇದ್ರೆ ಅಂತ ಸಂದರ್ಭ ಬೇರೆ. ಆದ್ರೆ ಆ ಮನೆಯಲ್ಲೇ ಹುಟ್ಟಬೇಕು ಅಂದ್ರೆ, ಇಲ್ಲಿರ್ತಕ್ಕಂಥ ಯಾವ ಕೋಟಿ ಜನಸಂಖ್ಯೆನೂ ಕೂಡ ಏನಿದ್ದಾರೆ, ಹಿಂದೇನಿದ್ರು ಅವರು ಕೂಡ ಹುಟ್ಟೋದಿಲ್ಲ. ಒಂದ್ಸಾರಿ ಅವರಿಗೆ ಅನುಭವ ಸಿಕ್ಕಿದ್ರೆ ಈ ಜೀವನ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ 7 ಜನ್ಮಕ್ಕೆ ನೀನೇ ಗಂಡ ಆಗ್ಬೇಕು, 7 ಜನ್ಮಕ್ಕೆ ನೀನೇ ಹೆಂಡತಿ ಆಗ್ಬೇಕು ಅಂತ ಅಂತಾರೆ. ಮತ್ತು ಒಂದ್ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ರೆ ಮತ್ತೊಂದು ಜನ್ಮದಲ್ಲಿ ಯಾಕೆ ಅವರು ಪತಿ ಪತ್ನಿನೇ ಆಗಿರ್ಬೇಕು? ಒಂದ್ಸಾರಿ ಅನುಭವ ಆಗಿದ್ ಮುಗ್ದಿರುತ್ತಲ್ವ, ಮತ್ತೆ ಯಾಕೆ ಹುಟ್ಟಬೇಕು ಎಂಬತಕ್ಕಂಥ ಪ್ರಶ್ನೆ ನಿಮಗೆ ಬರುತ್ತೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಆ ಜೀವಗಳು ಪತಿ ಪತ್ನಿ ಆಗಿದ್ದಾರೆ, ನೀನು ಗಂಡನಾಗಬೇಕು, ನೀನು ಹೆಂಡತಿ ಆಗ್ಬೇಕು ಎಂಬತಕ್ಕಂಥ ಭಾವ ಇದ್ದಂತಹ ಪಕ್ಷದಲ್ಲಿ ಆ ಜೀವನದಲ್ಲಿ ಪೂರ್ಣತೆ ಇಲ್ಲ. ಯಾವ ಜೀವ ಪೂರ್ಣತೆಯನ್ನ ಹೊಂದಿಲ್ಲ, ಇನ್ನು ತೃಪ್ತಿದಾಯಕ ಜೀವನದಲ್ಲಿ ಬಾಕಿ ಇದೆ. ಆ ಕಾರಣಕ್ಕೆ ಮುಂದೆ ಬಾಕಿ ಇದೆಯಲ್ಲ, ಆ ಬಾಕಿ ತೀರಿಸ್ಬೇಕಾದ್ರೆ ಬೇರೆಯವ್ರು ಬಂದ್ರೆ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಕರ್ಮ ಫಲದ ಲೆಕ್ಕಾಚಾರವಾಗಿಯೂ ಸರಿ, ನೀನೇ ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ, ಅದು ಪೂರ್ಣ ಆಗ್ಲಿಲ್ಲ. ಆ ಕಾರಣಕ್ಕೆ ಮುಂದಿನ ಜನ್ಮದಲ್ಲಿ ಈ ಕಾರ್ಯ ಪೂರ್ಣ ಮಾಡ್ಲಿಕ್ಕೆ ನೀನೇ ಇರ್ಬೇಕಂತ ಕೇಳ್ತಾರೆ. ಇದು ವಿಷಯ. ಹೀಗಿದ್ದಾಗ ಯಾವ ಜೀವ ಎಂಬತಕ್ಕಂಥದ್ದೇನಿದೆ, ದೇಹದೊಳಗಿನ ಜೀವ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಆತ್ಮ, ಜೀವಕ್ಕೆ ಲಿಂಗ ಸ್ಥಿತಿ ಇದೆ. ಆದರೆ ಆ ಜೀವಕ್ಕೆ ಆಧಾರವಾಗಿರುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ನಪುಂಸಕನೂ ಅಲ್ಲ. ಆತ್ಮ ಜ್ಯೋತಿ ರೂಪ. ಜ್ಯೋತಿ ಪುರುಷನಾಗಲಿ, ಸ್ತ್ರೀ ಆಗಲಿ, ನಪುಂಸಕರಾಗಲಿ ಅಲ್ಲ. ಜ್ಯೋತಿ ಜ್ಯೋತಿ. ಹಾಗೆ ಸೂರ್ಯದೇವನ ಸ್ವರೂಪ ನಾವು, ಚಂದ್ರದೇವನ ಸ್ವರೂಪ, ನಕ್ಷತ್ರಗಳ ಸ್ವರೂಪ, ಅಗ್ನಿದೇವನ ಪ್ರಕಾಶಮಾನ ಶಕ್ತಿಯ ಸ್ವರೂಪ ಅಂತ ನಾನು ಧ್ಯಾನ ವಿಭಾಗದಲ್ಲಿ ಹೇಳ್ತಾನೆ ಇರ್ತೇನೆ. ನಾವು ಆತ್ಮರೂಪಿ. ಹಾಗಾಗಿ ಇಲ್ಲಿ ಎಷ್ಟು ದೇಹಗಳಲ್ಲಿ ಆತ್ಮಗಳಿದೆ, ಅವರೆಲ್ಲ ಒಬ್ಬರೇ, ಒಂದೇ. ಒಬ್ಬರೇ ಅನ್ನೋದಕ್ಕಿಂತ ಒಂದೇ. ಎಷ್ಟು ದೇಹಗಳಲ್ಲಿ ಆತ್ಮಗಳಿದ್ದಾವೆ, ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ. ಹಾಗಿದ್ಮೇಲೆ ಜೀವಾತ್ಮದ ಸ್ಥಿತಿ ಏನು ಉತ್ಪನ್ನ ಆಗಿದೆ? ಈಗ ಮಾವಿನಕಾಯಿ ಇದೆ, ಮಾವಿನಕಾಯಿನಲ್ಲಿ ಓಟೆ ಇದೆ, ಓಟೆ ಮೇಲ್ಗಡೆ ತಿರುಳ ಇರುತ್ತೆ, ತಿರುಳ ಮೇಲೆ ಅದರ ಸ್ಕಿನ್ ಅಂದ್ರೆ ಏನು? ಸಿಪ್ಪೆ ಅಲ್ವಾ?
ಈ ರೀತಿಯಾಗಿ ರಚಿತವಾಗಿದ್ರೆ ಆ ಒಂದು ಹಣ್ಣನ್ನೇ ನಾವೇನು ಹೇಳ್ತೀವಿ, ಇದು ಇನ್ನೊಂದು ಮರವನ್ನು ಉತ್ಪನ್ನ ಮಾಡುವ ಶಕ್ತಿಯನ್ನು ಹೊಂದಿದೆ ಅಂತೀವಿ ಆ ಮಾವಿನ ಹಣ್ಣಿಗೆ. ಹೌದು ಅಲ್ವಾ? ಮಾವಿನ ಹಣ್ಣಿಗೆ ಇನ್ನೊಂದು ಮರವನ್ನು ಉತ್ಪನ್ನ ಮಾಡುವ ಶಕ್ತಿ ಇದೆ ಅಂತೇವೆ. ಆದರೆ ತಿರುಳದಲ್ಲಿ ಉತ್ಪನ್ನ ಆಗಲ್ಲ. ತಿರುಳ ಜೀವ. ಹಾಗೆಯೇ ಆ ತಿರುಳದಲ್ಲಿ ಇರ್ತಕ್ಕಂಥ ಓಟೆ ಏನಿದೆ, ಆ ಓಟೆಯಿಂದ ಇನ್ನೊಂದು ಜೀವ ಉತ್ಪನ್ನವಾಗುತ್ತೆ. ಆತ್ಮ ಏನಿದೆ, ಆತ್ಮ ಓಟೆ ತಿರುಳವನ್ನು ಕೂಡ ಹೊಂದುವಂತೆ ಆತ್ಮ ಜೀವಾತ್ಮವನ್ನು ಹೊಂದುತ್ತೆ. ಜೀವಾತ್ಮಕ್ಕೆ ಈ ಕವಚ ರಕ್ಷಣೆ, ಈ ಚರ್ಮದ ಹೊದಿಕೆ ರಕ್ಷಣೆ, ಅದು ಮನುಷ್ಯ. ಈ ಆತ್ಮ ಅನ್ಯ ಜೀವಾತ್ಮವನ್ನ ಮಾವಿನ ಹಣ್ಣಿನ ತಿರುಳಿನಂತೆ ಹೊಂದುತ್ತೆ. ಅಲ್ಲಿ ನಾವು ಬೆಳ್ಳಗಿರೋ ಮಾವಿನ ಹಣ್ಣು, ಕೆಂಪುಗಿರೋ ಮಾವಿನ ಹಣ್ಣು, ಬಾದಾಮಿ ಹಣ್ಣು, ರಸ್ಪೂರಿ, ಇನ್ಯಾವ್ಯಾವುದು ಹೆಸರಿದ್ದಾವಲ್ವ ಆ ಥರದಲ್ಲೆಲ್ಲ ನಾವು ನೋಡ್ತೇವೆ. ಹಾಗೆ ನಮ್ಮ ಮನುಷ್ಯ ವರ್ಗದಲ್ಲೂ ಕೂಡ ನಮ್ಮನ್ನು ನಾವು ನೋಡ್ಬೋದು. ಈಗ ಓಟೆ ಯಾವ ಜಾತಿ? ಓಟೆ ಮಾವಿನಕಾಯಿನ ಓಟೆ ಯಾವ ಜಾತಿ? ಓಟೆಗೆ ಜಾತಿ ಉಂಟಾ? ಅದು ಗಿಡವಾಗ್ಬಿಟ್ಟುತ್ತೆ. ಬಾದಾಮಿನೂ ಅಲ್ಲ, ಆ ಇದು ಅಲ್ಲಿ ಏನು ಗೊತ್ತಾಗುತ್ತೆ ಅಲ್ವಾ? ಇಲ್ಲಿ ಆತ್ಮ ಎಂಬತಕ್ಕಂಥದ್ದೇನಿದೆ ಸ್ತ್ರೀ ಪುರುಷ ಅಲ್ಲ. ಹಾಗಿದ್ದಾಗ ಇಲ್ಲಿ ಹುಟ್ಟತಕ್ಕಂಥ ವಿಧಾನ ಪುನರ್ಜನ್ಮಕ್ಕೆ, ಈ ವಿಷಯ ನೋಡಿ ಇಲ್ಲಿಂದ ಅಲ್ಲಿಗೆ ಹೋಯ್ತು. ಪುನರ್ಜನ್ಮದಲ್ಲಿ ನಾವು ಮತ್ತೆ ಹುಟ್ಟುತ್ತೇವೆ ಅಂತ ಅನ್ನೋದಕ್ಕೆ ಲೆಕ್ಕ ಬಾಕಿ ಇದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೋಸ್ಕರ. ಹಾಗಾಗಿ ನೀನು ಬೇರೆ ಅನ್ನೋದೇನಿಲ್ವಲ್ಲ. ನೀನು ಬೇರೆ ನೀನು ನನಗೆ ಬೇಕು, ನೀನು ಬೇರೆ ನೀನು ನನಗೆ ಬೇಕು ಅನ್ನೋದಕ್ಕೆ ಆತ್ಮ ಎಲ್ಲ ಒಂದೇ ಥರ ಇದ್ದಾವೆ, ಎಲ್ಲ ಒಂದೇ ಶಕ್ತಿ ಅಲ್ವಾ? ನೀನು ನಾನು ಅನ್ನೋದೇ ಇಲ್ಲ, ಅಲ್ಲೆಲ್ಲ ಮರ್ತೋಗ್ಬಿಟ್ಟು ಮುಗ್ದಾಯ ಆಗೋಗ್ಬಿಟ್ಟಿದೆ. ಈಗ ಇಲ್ಲಿ ವಿಷಯಕ್ಕೆ ಬಂದ್ಬಿಡೋಣ. ಯಾವಾಗ ಒಂದ್ಸರಿ ಮನುಷ್ಯನಿಗೆ ಅನುಭವ ಪ್ರಾಪ್ತಿ ಆಗತ್ತೆ, ಆ ಅನುಭವ ಪ್ರಾಪ್ತಿಯಾದ ನಂತರದಲ್ಲಿ ಆ ಮನೆಯಲ್ಲಿ, ಆ ನೆಲದಲ್ಲಿ, ಆ ಜಲದಲ್ಲಿ ಅದು ಹುಟ್ಟೋದಿಲ್ಲ. ಒಂದ್ಸಾರಿ ಮರ ಗಿಡ ಆಗಿ ಹುಟ್ಟಿದ್ರೆ ಸಾಕಿದ್ರ ಅನುಭವ ಹೇಗಿರುತ್ತೆ ಅಂತ ತಿಳ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ಬಿಡುತ್ತೆ. ಪ್ರಾಣಿ ಪಕ್ಷಿ ಇತ್ಯಾದಿ 84,000 ಆ ಒಂದು ಜನ್ಮವನ್ನು ಪಡ್ತಕ್ಕಂಥ ವಿಧಾನಗಳಿದ್ದಾವೆ, ಅದು ನಿಮ್ಗೆ ಗೊತ್ತಿದೆ. ಹೀಗಿದ್ದಾಗ ಒಂದೊಂದು ಅನುಭವ ಮುಗಿದು ಮತ್ತೆ ಮುಂದಕ್ಕೆ ಹೋಗ್ತಾರೆ. ಹೀಗಿದ್ದೂ ಕೂಡ ಒಂದು ಮನೆಯಲ್ಲಿ ಮತ್ತೆ ಪುನಃ ಅವರು ಹುಟ್ಟಬೇಕಂದ್ರೆ ಏನೋ ಒಂದು ಬಲವಾದಂಥ ಕಾರಣ ಇರುತ್ತೆ. ಒಂದು ಘಟನೆ ನಡಿಬೇಕಂದ್ರೆ ಆ ಘಟನೆಗೆ ಬಲವಾದ ಯಾವ್ದಾದ್ರು ಒಂದು ಕಾರಣ ಇರುತ್ತೆ. ಆ ಕಾರಣಕ್ಕೂ ಕಾರಣ ಆಧ್ಯಾತ್ಮ. ಆ ಘಟನೆಗೆ ಕಾರಣ ಇರುತ್ತೆ, ಆ ಕಾರಣಕ್ಕೂ ಕೂಡ ಕಾರಣ, ಆ ಕಾರಣ ನಡಿಬೇಕಲ್ವಾ, ಆ ಕಾರಣಕ್ಕೂ ಕೂಡ ಕಾರಣ ಏನು? ಆಧ್ಯಾತ್ಮ. ಈಗ ಇಲ್ಲಿ ಪುನರ್ಜನ್ಮಕ್ಕೆ ಕಾರಣ ಆಧ್ಯಾತ್ಮ. ಹಾಗಾದ್ರೆ ಆಧ್ಯಾತ್ಮದ ವಿಧ ಯಾವುದಿರುತ್ತೆ? ಆ ಜೀವ ಆ ಮನೆಯಲ್ಲಿ ಹುಟ್ಟಲಿಕ್ಕೆ ಯಾವಾಗದು ಹುಟ್ಟಿದಂತಹ ಸಂದರ್ಭದಲ್ಲಿ ತನ್ನಿಂದ ಕರ್ತವ್ಯ ಲೋಪ ಆಯಿತು, ಆ ಸಂದರ್ಭದಲ್ಲಿ ಆಯಸ್ಸಿಗೆ ಮುಂಚೆ ಸತ್ತೋಗ್ಬಿಡ್ತಾರೆ ಅನ್ಕೊಳ್ಳಿ. ಯಾರಿಗೆ ಸಂಬಂಧಪಟ್ಟಂತೆ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗಿತ್ತು ಆ ಟೈಮಲ್ಲಿ ಇನ್ನೂ ಆಯಸ್ಸಿತ್ತು ಅವರಿಗೆ. ಆ ಆಯಸ್ಸು ಮುಕ್ತಾಯ ಆಗೋಕ್ಕೂ ಮುಂಚೆ ಜೀವನ ಮುಕ್ತಾಯವಾಗಿರುವ ಕಾರಣ ಆ ಸಂದರ್ಭದಲ್ಲಿ ಪುನಃ ಅಲ್ಲಿ ಯಾವ್ದಾದ್ರು ಕುಟುಂಬದಲ್ಲಿ ಅವ್ರ ಮನೆಯಲ್ಲಿ ಸಂತಾನವಾಗಿ ಹುಡ್ತಕ್ಕಂಥ ಅವಕಾಶಗಳು ಲಭ್ಯ ಇರ್ತಾವೆ ಜೀವಕ್ಕೆ. ಆ ಒಂದು ಧಾರ್ಮಿಕ ಜವಾಬ್ದಾರಿಯನ್ನು ಪೂರ್ಣ ಮಾಡಲಿಕ್ಕೆ. ಇನ್ನೊಂದು ಜೀವಕ್ಕೆ ಇನ್ನೊಂದು ರೀತಿಯಾಗಿರುತ್ತೆ. ನಾನು ಸಂಪಾದನೆ ಮಾಡಿರ್ತಕ್ಕಂಥ ಹಣ, ಐಶ್ವರ್ಯ ಇದೆಲ್ಲ ಏನಿರುತ್ತೆ, ಆ ಲೋಭ ಮೋಹ ಎಂಬತಕ್ಕಂಥದ್ದೇನಿರುತ್ತೆ, ಅದು ಕೂಡ ಮನುಷ್ಯನನ್ನು ಅದೇ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳಾಗಿ ಹುಡ್ತಕ್ಕಂತಹ ಈ ಕಿಂಚಾವ್ ಅಂತೇವೆ ನಾವು. ಅದಕ್ಕೇನು ಹೇಳ್ತೇವೆ, ಈಗ ಎಷ್ಟು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡ್ರು, ಅದರ ನಂತರದಲ್ಲಿ ಅವ್ರು ಬದುಕಿದ್ದಾಗಲೂ ಇಷ್ಟೊಂದು ಕ್ರೇಜ್ ಇರಲಿಲ್ಲ ಜನಕ್ಕೆ. ಅವ್ರ ಸತ್ತ ನಂತರದಲ್ಲಿ ಅಗಾಧ ಪ್ರೇಮ ಎಂಬ ಅದು ಸೆಳೆಯುತ್ತೆ ಅವರನ್ನು. ಇಲ್ಲಿ ಗಮನಿಸೋದು, ಈಗ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ, ಆ ಕುಟುಂಬದಲ್ಲಿ ಅವರಿಗೆ ಇರ್ತಕ್ಕಂಥ ಹಣ ಐಶ್ವರ್ಯ ಏನಿದೆ, ಯಾರು ಮತ್ತೆ ಹುಟ್ಟಕ್ಕೆ ಬಯಸ್ತಾರಲ್ಲ, ಅದ್ರ ಪ್ರತಿ ಬಲು ಮೋಹ ಇರುತ್ತೆ. ಅವ್ರ ಮನೆ ಬಿಟ್ಟೇ ಹೋಗೋದಿಲ್ಲ. ಹಾಗಾದ್ರೆ ಲೆಕ್ಕಾಚಾರ ಇಲ್ವಾ? ಅವ್ರನ್ನ ಇಟ್ಕೊಂಡು ಹೋಗೋದಿಲ್ವಾ? ಯಾವಾಗ ಜೀವ ಮೋಹವನ್ನ ಇಟ್ಕೊಂಡು ಅದ್ರ ಮುಂದಿನ ಜನ್ಮವನ್ನ ಅದು ಬೇರೆ ಕಡೆಗೆ ರಚನೆ ಮಾಡ್ಕೊಂಡೇ ಇಲ್ಲ, ಬೇರೆಯವ್ರ ಜೊತೆ ಮಾತಾಡಿಲ್ಲ. ಒಬ್ಬ ಜಿಪುಣ, ಆ ಜಿಪುಣ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಶ್ರೀಮನ್ ನಾರಾಯಣ ಬಂದು ಕೇಳಿದ್ರು, ಒಂದಾಣೆ ಕೊಡಪ್ಪ ಧಾರ್ಮಿಕ ಕಾರ್ಯಕ್ಕೆ ಅಂತ ಕೇಳಿದ್ರು, ಅವ್ನು ಕೇಳಕ್ ಬಂದು ನಾನು ಸತ್ತೋಗಿದ್ದೀನಿ ಅಂತ ಅನ್ನೋದಂತೆ. ಆಗ ಅವನ ಹೆಂಡತಿ ಅವ್ರು ಸತ್ತೋಗಿದ್ದಾರೆ ಅಂತೆ. ಹೌದಾ, ಶವ ಸಂಸ್ಕಾರ ಮಾಡಲಿ, ಆಮೇಲೆ ಏನಾದ್ರು ನಿಮ್ಮ ಮನೆಯಲ್ಲಿ ಇದ್ರೆ ಒಂದು ದಾಣಿ ಕೊಡಿ ದೇವಸ್ಥಾನದ ಕಾರ್ಯಕ್ಕೆ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ನು ಹೋಗ್ಲೇ ಇಲ್ವಾ, ನಾನು ಸತ್ತೋಗಿದ್ದೀನಿ ಅಂದ್ರೂ ಹೋಗ್ಲಿಲ್ವಾ ಅವನು.
ಅಂತ. ಹೊಸ್ತೋಗಿ ಅವ್ನು ಸುಡೋವರ್ಗೂನು ಕೂಡ ಅವನು ಸುಡ್ಲಿಕ್ಕೆ ಹೋಗೋವರ್ಗೂನು ಕೂಡ ಅವನು ಎಚ್ಚರಣೆ ಆಗಲಿಲ್ವಂತ. ಸುಟ್ರೂ ಪರವಾಗಿಲ್ಲ, ನಾವು ಒಂದು ಅಣಿ ಕೊಡಲ್ಲ ಅಂತ. ಆಗ ಸುಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಓ ಇವನು ಬಲು ಜಿದ್ದಿ, ಇವನು ಸುಟ್ಟೋಗ್ತಾನೆ ಹೊರತು ಒಂದು ಅಣಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಕಡೆ ಹೋಗುತ್ತಾ. ಆಗ ಅವನು ಎದ್ದು ಬರ್ತಾನೆ, ಹೋದ್ನ ನಂದು ಒಂದು ಅಣಿ ಉಳ್ಕಂತಪ್ಪ. ಆ ರೀತಿಯಾದಂಥ ಒಂದು ಜಿಪುಣತನ ಅವ್ರ ಮನೆಗೆ ಸಂಬಂಧಪಟ್ಟಂತೆ ಅವ್ರಿಗಿರುತ್ತೆ. ಅವರ ಜಮೀನು, ಆದಾಯ, ಒಡವೆ, ವಸ್ತ್ರ ಇತ್ಯಾದಿಯನ್ನು ಅವರು ಸಂಪಾದನೆಯನ್ನು ಮಾಡಿದರೆ ಅವರು ಹೆಂಡ್ತಿಗೂ ಹಾಕೊಳ್ಳಿಕ್ಕೆ ಬಿಡೋದಿಲ್ಲ. ಹೆಂಡ್ತಿದ್ರೆ ಗಂಡಿಗೆ, ಸ್ತ್ರೀಯರಿಗೆ ಸ್ವಲ್ಪ ಇದ್ರ ಮೋಹ ಇರುತ್ತೆ, ಇರಲ್ಲ ಅಂತಲ್ಲ, ಆದರೆ ಇವರಿಗೆ ಜಾಸ್ತಿ, ಪುರುಷರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ತ್ರೀಯರು ಅವ್ರಿಗೆ ಇರ್ತಕ್ಕಂಥದ್ದನ್ನು ಧಾರಣೆ ಮಾಡ್ಕೊಳಕ್ಕೂ ಕೊಟ್ಟಿರೋದಿಲ್ಲ. ಎಸವಿತ್ತು ಸುಮ್ಮನಿರು, ಯಾವಾಗ ಬೇಕಾದ್ರೂ ಒಂದು ಸ್ವಲ್ಪ ಹಾಕೋ ಆಮೇಲೆ ತೆಗ್ದಿಡು ಅಂತಾರೆ. ಬದುಕಿದ್ದಾಗ ಪಾಪ ಅವ್ರಿಗೆ ಹಾಕೊಳ್ಳೋಕ್ಕೆ ಕೊಡಲ್ಲ. ನಂತರದಲ್ಲಿ ಅವ್ರಿಗೆ ಅಷ್ಟು ಮೋಹ, ಒಬ್ರ ಜೊತೆ ಮಾತಾಡಿದ್ರೆ ಎಲ್ಲಿ ದುಡ್ಡು ಕೇಳ್ತಾರೋ ಅಂತ, ಒಬ್ರ ಜೊತೆ ವ್ಯವಹಾರ ಮಾಡಲ್ಲ ಎಲ್ಲಿ ಮೋಸ ಮಾಡಿಬಿಡ್ತಾರೋ ಅಂತ, ಒಬ್ರಿಗೆ ದಾನ ಧರ್ಮ ಮಾಡಲ್ಲ ಖರ್ಚಾಗ್ಬಿಡುತ್ತೆ ಅಂತ. ಹಾಗಾಗಿ ಭಗವಂತೇನು ಯಾರನ್ನಾಗಿಡಲ್ಲ. ಆಸೆ ಇದ್ದರೆ ನೀವು ಆಯ್ತಪ್ಪ ನೀನು ಎಲ್ಲಿಗೆ ತೊಗೊಂಡು ಹೋಗ್ತೀಯ, ನೀನು ಸತ್ರ ಇಲ್ಲೇ ಇರ್ತಿತ್ತಲ್ವ, ಎಲ್ಲಿಗೆ ಹೋಗ್ತೀಯ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅವ್ರು ದುಡಿಯೋದಕ್ಕೆಲ್ಲ ಕೊಟ್ಬಿಡ್ತಾರೆ. ಅದು ಕೊಟ್ಟಿದ್ದನ್ನು ಏನು ಇಟ್ಕೊಂಡಿರ್ತಾರೆ ಅವ್ರ ಮನೆಯಲ್ಲಿ, ಅದ್ರ ಮೇಲೆ ಮೋಹ ರಚನೆಯನ್ನು ಮಾಡಿಕೊಂಡು ಅವರ ಹುಟ್ಟನ್ನು ಕೂಡ ಅಲ್ಲೇ ತೊಗೊಂಡಿರ್ತಾರೆ. ಬೇರೆ ಕಡೆ ಹುಟ್ಟಲಿಕ್ಕೆ ಯಾವುದೇ ಕರ್ಮ ಲೆಕ್ಕಾಚಾರ ಮಾಡ್ಕೊಂಡೇ ಇರಲ್ಲ, ಕರ್ಮ ಕ್ರಿಯೇಟ್ ಮಾಡ್ಕೊಂಡೇ ಇರಲ್ಲ ಬೇರೆಯವ್ರ ಜೊತೆ. ನಾನು ಹೇಳ್ದಲ್ಲ, ಯಾವ ವ್ಯವಹಾರನೂ ಇಲ್ಲ, ಒಬ್ರಿಗೊಂದು ರೂಪಾಯಿ ಕೊಡೋದಿಲ್ಲ, ಒಬ್ರಿಗೊಂದು ರೂಪಾಯಿ ದಾನ ಮಾಡೋದಿಲ್ಲ, ಒಬ್ರ ಜೊತೆ ಒಂದು ವ್ಯವಹಾರ ಮಾಡಿಲ್ಲ. ತಾನಾಯ್ತು, ತನ್ನ ಕಸಬಾಯಿತು, ನನ್ನ ಕೆಲಸ ಆಯಿತು, ಆ ರೀತಿಯಾಗಿ ಎಲ್ಲ ತೊಗೊಂಡು ಬಂದು ಅವರಲ್ಲೇ ಸಂಗ್ರಹ ಶೇಖರಣೆ. ಹೆಂಡ್ತಿ ಮಕ್ಳ ಕೊಟ್ಟು ನಿಂದ್ರು ಕೊಡೋದಿಲ್ಲ, ಮಕ್ಳು ಯಾವ ವ್ಯವಹಾರ ಮಾಡ್ತೀನಿ ಅಂತಂದ್ರೂ ಅವ್ರು ಕೊಡೋದಿಲ್ಲ, ಮುಟ್ಟೋಕೆ ಬಿಡೋದಿಲ್ಲ. ಒಂದು ಬೀರಿಗೆ ಇನ್ನೊಂದು ಗೋಡೆ, ಯಾಕಂದ್ರೆ ಇನ್ನೊಂದು ಗೋಡೆಗೆ ಇನ್ನೊಂದು ಕೋಣೆ, ಇನ್ನೊಂದು ಕೋಣೆಗೆ ಇನ್ನೊಂದು ಬಾಗಿಲು, ಆ ಬಾಗಿಲಿಗೆ ಇನ್ನೊಂದು ಚಿಲ್ಕಕ್ಕೆ ಇನ್ನೊಂದು ಬೀಗ, ಆ ಬೀಗದ ಬದಲಿಗೆ ಇನ್ನೊಂದು ಕೀ. ಅಯ್ಯೋ 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 ಅಯ್ಯೋ, ವಿಚಿತ್ರವಾಗಿ ಸಂಗ್ರಹ ಮಾಡ್ಕೊಂಡಿರ್ತಾವೆ. ಜೀವಕ್ಕೆ ಅಷ್ಟೊಂದು ಮೋಹ ಇರುತ್ತೆ. ಹಾಗಾಗಿ ಯಾರಿಗೆ ಅತಿಯಾದಂಥ ಮೋಹ, ಈ ಪದ ಸರಿ ಇದೆ ವಿಶ್ಲೇಷಣೆಗೆ, ಯಾರಿಗೆ ಅತಿಯಾದಂತಹ ಬಲವಾದಂತಹ ಮೋಹ ಇರುತ್ತೆ, ಅವರು ತನ್ನ ಜೀವವನ್ನು ಅಲ್ಲೇ ಸುತ್ತಮುತ್ತ ಸುತ್ತಿಸ್ಕೊತಾ ಇರ್ತಾರೆ. ಅದರಿಂದಾಗಿ ತಗೋಗಿ ಲೆಕ್ಕಾಚಾರ ಏನಾದ್ರು ಮಾಡ್ಕೊಂಡು ಬಂದು ಮತ್ತೆ ಬಿಟ್ಟರೆ ಅವ್ರು ಅಲ್ಲೇ ಹುಡ್ತಾರೆ. ಅವ್ರ ಮನೆಯಲ್ಲೇ ಯಾವ ಥರ ಮದುವೆ ಮುಂಚೆ ಈ ಥರ ಮಕ್ಕಳು ಇತ್ಯಾದಿ ಹಿಂಗಾದರೆ ಅಲ್ಲೇ ಹುಡ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಅನುಭವಿಸೋದಿರ್ಬೋದು, ಅಥವಾ ಅದನ್ನು ಹಾಳು ಮಾಡೋದು ಇರ್ಬೋದು, ಬೇಕಾದರೆ ಅದನ್ನು ಡೆವಲಪ್ ಮಾಡೋದು ಮಾಡ್ಬೋದು. ಏನು ಬೇಕಾದ್ರೆ ಅವ್ರ ಇಚ್ಛೆ. ನಾನು ದುಡ್ದಿದ್ದು ನಾನು ಸುತ್ತೋದ್ಮೇಲೆ ಇಲ್ಲೇ ಉಳ್ಕೊಂಡಿತ್ತು, ಅದನ್ನ ಇಟ್ಕೊಂಡು ನಾನೇನು ಮಾಡಲಿ? ಏಕೆಂದರೆ ಆತ್ಮತೃಪ್ತಲ್ಲಿ ಅಲಿತಾರಲ್ವ. ಆಗ ಆಹಾರ, ಅನ್ನ, ನೀರಿಲ್ಲದೆ ಆ ಸಂದರ್ಭದಲ್ಲಿ ಬಳಸ್ತಾರೆ, ಅದನ್ನು ಖರ್ಚು ಮಾಡ್ತಾರೆ, ಜೊತೆಗೆ ಖಾಲಿನೂ ಕೂಡ ಮಾಡ್ಬೋದು. ಇಂಥ ಸಾಧ್ಯತೆಗಳು ಕೂಡ ಇರ್ತವೆ. ಒಂದು ಹಣದ ಮೇಲಿನ ಮೋಹ, ಮತ್ತೊಂದು ಕರ್ತವ್ಯ, ಧಾರ್ಮಿಕ ಕರ್ತವ್ಯದ ಅನುಸಾರವಾಗಿ. ನಂತರದಲ್ಲಿ ಆ ಮನೆಯಲ್ಲಿ ಅವರು ಪುನರ್ಜನ್ಮವನ್ನು ಪಡಿಬೇಕಂದ್ರೆ ಯಾವುದಾದ್ರೂ ಅವರ ಮುಕ್ತಿಯ ಪಥಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತೆ. ಆ ಮುಕ್ತಿಯ ಪಥಕ್ಕೆ ಅಡ್ಡಿಯನ್ನು ಉಂಟು ಮಾಡುವ ಕಾರಣದಿಂದ ಆ ಜೀವಕ್ಕೆ ಹಾನಿಯಾಗುತ್ತೆ. ಅದಕ್ಕೇನು ಮಾಡುತ್ತೆ, ಆ ಜೀವ ಮತ್ತೆ ಪುನಃ ಅದೇ ಮನೆಯಲ್ಲಿ ಹುಟ್ಟಿ, ಈಗ ಯಾವುದಾದ್ರು ದೇವರ ಕಾರ್ಯಗಳಿದ್ದು, ಧಾರ್ಮಿಕ ಕಾರ್ಯಗಳಿದ್ದು, ದೇವಸ್ಥಾನ ಕಟ್ಟಕ್ಕಂಥದ್ದು ಮತ್ತು ದೇವರಿಗೆ ಸಂಬಂಧಪಟ್ಟಂತೆ ಏನಾದ್ರು ಬಂಧನ ಇತ್ಯಾದಿ ಅದಿದ್ದು ಸಮಸ್ಯೆ ಆಗಿರ್ತಾವಲ್ಲ, ಅದರ ಬಿಡುಗಡೆದಾಗಿರ್ಬೋದು, ಅಥವಾ ದೇವರಿಗೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಚರಣೆಗಳಾಗಿರ್ಬೋದು, ಇನ್ನು ಯಾವ್ಯಾವ್ದು ಬಾಕಿ ಇರ್ತಾವೆ ಅಂಥ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ, ಪೂರ್ಣತೆಗೋಸ್ಕರನೂ ಕೂಡ, ಧಾರ್ಮಿಕ ಕಾರ್ಯದ ಪೂರ್ಣತೆಗೋಸ್ಕರ ಕೂಡ ಹುಡ್ತಾರೆ. ಈ ರೀತಿಯಾಗಿ ಕೆಲವು ಕಾರಣ ಇರ್ತದೆ. ಇದರಲ್ಲಿ ಆಸೆ ಎಂಬತಕ್ಕಂಥದ್ದೇನಿದೆ, ಮೋಹ ಎಂಬತಕ್ಕಂಥದ್ದೇನಿದೆ, ಅದು ಮಕ್ಕಳು, ಮೊಮ್ಮಕ್ಕಳು, ಮಮಕಾರ ಇತ್ಯಾದಿ ಅತಿಯಾದಂತಹ ಒಡವೆ ವಸ್ತುಗಳಲ್ಲದೆ ಮನುಷ್ಯರ ಮೇಲೂ ಕೂಡ ಅತಿಯಾದಂಥ ಮಗ, ಮೊಮ್ಮಕ್ಕಳು, ಅತಿಯಾದಂಥ ಮೋಹ ಏನಿರುತ್ತೆ, ಅವರು ಆ ಒಂದು ಜೀವನ ಜಗತ್ತನ್ನು ಬಿಟ್ಟು ಬೇರೆಯವ್ರ ಜೊತೆ ಯಾವುದೋ ಕರ್ಮಫಲ ಹೆಚ್ಚು ರಚನೆ ಮಾಡಿಕೊಂಡಿರೋದೇ ಇಲ್ಲ. ಅವರಾಯಿತು, ಅವ್ರ ಮನೆ ಆಯಿತು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಕಾರ್ಯ, ದುಡಿಯೋದು, ಇಷ್ಟು ಬಿಟ್ಟು ಬೇರೆಯವ್ರ ಜೊತೆ ಕರ್ಮ ಲೆಕ್ಕಾಚಾರ ಇರೋದಿಲ್ಲ. ಆದರೂ ಕೂಡ ಮೋಹ ಇರೋ ಕಾರಣದಿಂದ ಭಗವಂತ ಏನು ಮಾಡ್ತಾನೆ, ಮೇಲ್ಗಡೆಗೆ ದಾರಿ ಕೊಡೋದಿಲ್ಲ. ಆಯಿತು, ನೀನು ಅಲ್ಲೇ ಹುಟ್ಟು, ಇನ್ನೊಂದು ಕಡೆ ಆದರೂ ತಾನೇ ಹುಡ್ತಿದ್ದಲ್ವ, ಏನಾದ್ರು ಕರ್ಮ ಲೆಕ್ಕ ಮಾಡ್ಕೊಂಡಿದ್ರೆ ಮುಕ್ತಿ ಆದರೆ ಮೇಲಕ್ಕೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲಿ ಹುಟ್ಟಬೇಕಿಲ್ಲ ಅಂದರೆ ಏನು ಶಿಕ್ಷೆ ಅಂತ ತಪ್ಪು ಮಾಡಿರೋದಿಲ್ಲ ಅಂತ ಇಟ್ಕೊಳ್ಳಿ ಅವರು. ಹಾಗಾಗಿ ಅಂಥ ಮನೆಗಳಲ್ಲಿ ಮತ್ತೆ ಪುನರ್ ಹುಟ್ಟತಕ್ಕಂಥ ಸಾಧ್ಯತೆಗಳಿರ್ತವೆ. ಧಾರ್ಮಿಕ ಆಚರಣೆಗಳ ಪೂರ್ತಿಗೆ, ಅವರ ಇಚ್ಛೆ, ಮೋಹ ಇತ್ಯಾದಿ ಇದ್ದರೆ ಅದರ ಪೂರ್ತಿಗೆ, ಹಾಗೆ ಜೊತೆಗೆ ಬೇರೆ ಬೇರೆ ಮನುಷ್ಯರಿಗೆ ಸಂಬಂಧಪಟ್ಟಂಥ ಕರ್ತವ್ಯಗಳನ್ನು ಅವರು ಮಾಡದಿದ್ದರೆ, ಋಣಗಳೇನಿರ್ತವೆ, ಹೆಣ್ಣಿನ ಋಣ, ಮಣ್ಣಿನ ಋಣ,
ಅನ್ನದ ಋಣ, ಗುರುವಿನ ಋಣ, ಪಿತೃಗಳ ಋಣ, ಈ ಥರ ಋಣಗಳಿರ್ತಾವಲ್ಲ, ಆ ಥರದ ಋಣಗಳನ್ನು ತೀರಿಸಿಲ್ದೇ ಇದ್ರೂ ಕೂಡ ಆ ಮನೆಯಲ್ಲಿ ಹುಟ್ಟತಕ್ಕಂಥದ್ದಿರುತ್ತೆ. ಅದನ್ನು ಬಿಟ್ಟರೆ ಅವರಿಗೆ ಜೀವನದಲ್ಲಿ ಯಾವ ವಿಭಾಗದಲ್ಲಿ ಹುಟ್ಟಿರ್ತಾರೆ, ಯಾರ ಮನೆಯಲ್ಲಿ ಹುಟ್ಟಿರ್ತಾರೆ, ಆ ವಿಭಾಗದ ತೃಪ್ತಿ ಆದರೆ, ಅವರಿಗೆ ಸಮಾಧಾನ ಆದರೆ ಆ ಜೀವನದಲ್ಲಿ, ಮತ್ತಂಥ ಜೀವನದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಅವರೇ ಆಗ್ಬೋದು, ಬೇರೆಯವರಾಗ್ಬೋದು, ಯಾರೂ ಹುಟ್ಟೋದಿಲ್ಲ. ಯಾರಿಗೆ ಸಮಾಧಾನ ಇರೋದಿಲ್ಲ, ಇನ್ನೂ ಅತೃಪ್ತಿ ಇರುತ್ತೆ, ಅತೃಪ್ತ ಆತ್ಮ ಅಲಿತಾ ಇದೆ ಅಂತಂತ ನೀವು ಕೇಳಿರ್ತೀರ. ಯಾರಿಗೆ ಅತೃಪ್ತಿ ಇರುತ್ತೆ, ಇನ್ನೂ ತೃಪ್ತಿಕರ ಆಗಿಲ್ಲ ಜೀವನ, ಹಾಗಾಗಿ ಮತ್ತೆ ಅಂತಹ ಕಾರಣಗಳಿಗೋಸ್ಕರ ಪ್ರೀತಿ, ಪ್ರೇಮ ಇತ್ಯಾದಿ ಇರ್ಬೋದು, ಅಧಿಕಾರ, ಸ್ಥಾನಮಾನ ಇತ್ಯಾದಿ ಇರ್ಬೋದು, ಇಂಥದ್ದು ಅತೃಪ್ತಿ ಏನಿರ್ತಿದೆ ಅಂತಹ ಅತೃಪ್ತಿಯನ್ನು ತೃಪ್ತಿಗೊಳಿಸಿಕೊಳ್ಳಲು ಆ ಮನೆಗಳಲ್ಲಿ ಕೂಡ ಹುಡ್ತಕ್ಕಂಥದ್ದು ಇರುತ್ತೆ. ಹೀಗೆ ಆಯಾಯ ಮನುಷ್ಯರ ಆಚರಣೆ ಇತ್ಯಾದಿ ಇರ್ಬೋದು, ಮತ್ತು ಗುರುಗಳಿದ್ದಂಥ ಪಕ್ಷದಲ್ಲೂ ಮತ್ತೆ ಪುನಃ ನೀನಲ್ಲೇ ಹುಟ್ಟು ಇಂಥ ಕಾರ್ಯಗಳನ್ನು ಮಾಡಲಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ ದೈವಿಕ ಕಾರ್ಯಗಳೇ ಅರ್ಥ. ಅವರು ಪುನಃ ಅಲ್ಲಿ ಕಳಿಸಿದ್ರು ಅಂತ ಅಂದರೆ ಅಲ್ಲಿ ದೈವಿಕ ಕಾರ್ಯಗಳೇ ಅರ್ಥ. ಬೇರೆ ಏನು ಮನುಷ್ಯನ ಕಾರ್ಯಗಳೇನೋ ಅವರು ಹೇಳಿದ್ರು ಭೂಮಂಡಲದಲ್ಲಿ ನಡೀತಾ. ಹಾಗಾಗಿ ಈ ರೀತಿಯಾದಂತಹ ನಾವು ಅವರ ಪುನರ್ಜನ್ಮದ ಕಾರಣಗಳಿಗೆ ತಿಳಿಬೋದು ಅಂತ ಹೇಳ್ತೇವೆ. ಬಿಡು, ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾನ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ ಮಾಟಮಂತ್ರದ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮಿತಗಳು ಮ್ಯಾಕೆ ಇಟ್ಕೊಳ್ಳೋದು ಮನೆಗೆಲ್ಲ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸ್ಯೆಗಳು ಮುಕ್ತರಾಗಿ ತಂತ್ರ ಬಾಧೆಗಳು ನಿವಾರಣೆ ಮಾಡ್ಬೋದು. ದಕ್ಷಿಣ ಪೂರ್ವ ಪ್ರಾಪ್ತಿ ದುಪ್ಪದ ಪೌಡ್ಕೊಳ್ಳ ಇದೆ. ಇದು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ತಗೊಳ್ಳೋದು ಇತ್ಯಾದಿ ಅನುಕೂಲ ಕೊಡಲೇಬೇಕು. ಹಾಗೆ ಆಯಿಲ್ ಕೊಡಲೇಬೇಕು. ದೇಹಪ್ರತಿಗೆ ತಲೆಪ್ರತಿಗೆ ಪೌಡರ್ ಕೊಡಲೇಬೇಕು. ದೇಹಪ್ರತಿಗೆ ತಲೆಪ್ರತಿಗೆ. ಫೋನ್ ನಂಬರ್ 6642050718 ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ. ಅಸ್ತ್ರ ಸಾಮರಿಕ ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಾಸ್ತ್ರ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರದಂತೆಗೆ ಸಂಬಂಧಪಟ್ಟಂತೆ, ಧ್ಯಾನ, ಕುಂಡಲಿ ಶಕ್ತಿ, ಜಗತ್ತು ಸಂಬಂಧಪಟ್ಟಂತೆ, ಕಾನ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ. ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಅಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ, ಹಾಗೆ ವಿಜಯದುರ್ಗ ಅಪರಾಧ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.